ಒಬ್ಬ ಶತ್ರು, ಈಗಾಗಲೇ ನಾವು ನೋಡ್ತಾ ಇರುವಂಥ ವ್ಯಕ್ತಿ. ಆ ಮನುಷ್ಯನ ಎಂಟ್ರಿ ಆಗತ್ತೆ. ಅವನು ಕೂಡ ಇದೇ ಧರ್ಮಸ್ಥಳದಲ್ಲಿ ಮಾಂಡೋಲಿ ಮಾಡಿಕೊಂಡು, ಅದ್ರ ಬಗ್ಗೆ ಬಹುಶಃ ಕೀರ್ತಿ ಶಂಕರಘಟ್ಟ ಮತ್ತು ಭಾಳ ಚೆನ್ನಾಗಿ ಮಾತಾಡ್ತಾರೆ ವಿಸ್ತಾರವಾಗಿ. ಮುಂಬೈನಿಂದ ಒಬ್ಬ ವ್ಯಕ್ತಿ ಮಹೇಶ್ ಶೆಟ್ಟಿ ಎನ್ನುವಂಥ ವ್ಯಕ್ತಿ ಗಡೀಪಾರಾಗಿ ಅಲ್ಲಿಂದ ಪ್ರಕರಣ ದಾಖಲಾಗಿ ಆತನ ಮೇಲೆ ಆತ ಊರಿಗೆ ಓಡಿ ಬಂದಿರ್ತಾನೆ. ಓಡಿ ಬಂದಂಥ ವ್ಯಕ್ತಿ ಏನು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಇಲ್ಲೂ ಕೂಡ ಏನು ಮಧ್ಯವರ್ತಿಯ ಕೆಲಸಗಳನ್ನು ಮಾಡಿಕೊಂಡಿದ್ದ. ಬೇರೆ ಬೇರೆ ಭಾಗದಲ್ಲಿ ಆತ ಹಿಂದೂ ಸಂಘಟನೆಯಲ್ಲಿ ಆರಂಭಿಕ ಬಾಲ್ಯದಿಂದಲೂ ಇದ್ದ ಎನ್ನುವಂಥ ಉಲ್ಲೇಖಗಳನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಅದು ಯಾವಾಗ ಆಗತ್ತೆ ಅನ್ನೋದು ನಾನು ಹೇಳ್ತೀನಿ. ಹಾಗೆ ಇದ್ದಂಥ ವ್ಯಕ್ತಿ ಆತನ ಕುಟುಂಬದ ಯುವತಿಯೋರ್ವಳ ಮೇಲೆ, ಸಂಬಂಧಿಕ ಹುಡುಗಿಯ ಮೇಲೆ ಒಬ್ಬ ಹುಡುಗ ಕೀಟಲೆ ಮಾಡಿದ್ದಾನೆ ಅಂತೇಳಿ ಒಬ್ಬ ಬ್ಯಾರಿ ಹುಡುಗ ಆ ಹುಡುಗಿ ಕಿರುಕುಳ ಕೊಟ್ಟಿದ್ದಾನನ್ನೋ ಕಾರಣವನ್ನು ಇಟ್ಟುಕೊಂಡು ಆ ಬ್ಯಾರಿ ಹುಡುಗನ ಮೇಲೆ ದಾಳಿ ಮಾಡ್ತಾರೆ. ಮಹೇಶ್ ಶೆಟ್ಟಿ ಅಂಡ್ ಟೀಮ್ ಅವನಿಗೆ ಹೊಡಿತಾರೆ. ಅದರಲ್ಲಿ ಒಂದು ಚೂರಿ ಇರಿತ ಆಗುತ್ತೆ. ಈ ಪ್ರಕರಣದಲ್ಲಿ ಬೆಳ್ತಂಗಡಿ ವಸಂತ ಬಂಗೇರು ಶಾಸಕರಾಗಿದ್ದಂಥ ಕಾಲ ಅದು. ಈ ಪ್ರಕರಣದಲ್ಲಿ 307 ಮಹೇಶ್ ಶೆಟ್ಟಿ ತಿಮರೋಡಿಯ ಮೇಲೆ ದಾಖಲಾಗುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನ ಆಗುವಂಥ ಸಂದರ್ಭ ನಮ್ಮ BJP ಪಕ್ಷದ, ಆಗ BJP ಪಕ್ಷದಲ್ಲಿ ಒಂದು 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 ಹೋರಾಟ. ಯಾಕಂದರೆ ಅವನು ಬ್ಯಾರಿ ಮೇಲೆ ಇದು ಮಾಡಿದ್ದಾನೆ, ಹಿಂದೂ ಮುಸ್ಲಿಂ ವಿಷಯ ಆಗಿತ್ತದು. ಅದೇನೋ ಒಂದು ಕನ್ಫ್ಯೂಷನಲ್ಲಿ ಆತನ ಪರವಾಗಿ ಒಂದು ಹೋರಾಟ ರೂಪುಗೊಳ್ತದೆ. ಅವನನ್ನು ಬಿಡಿಸ್ಕೊಂಡು ಬರ್ತಾರೆ. ಹಿರಿಯ ನಾಯಕರಿದ್ದಾರೆ ಅವರೆಲ್ಲ, ಈಗಲೂ ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಆ ಕಾರಣಕ್ಕೆ. ಬಿಡಿಸ್ಕೊಂಡು ಬಂದ ವ್ಯಕ್ತಿ ಹಿಂದೂ ಸಂಘಟನೆ ಜೊತೆ ಆವಾಗ ಕನೆಕ್ಟ್ ಆಗೋದು. ಆತ ತಾಲೂಕು ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕನು ಆಗ್ತಾರೆ ಮುಂದೆ. ಇದರ ನಂತರ ಒಂದು ದ್ವೇಷ, ಮೊದಲ ದ್ವೇಷ ಎಲ್ಲಿ ಶುರುವಾಗ್ತದೆ ಅಂತ ಹೇಳಿದರೆ, ಈ ಹಿಂದೂ ಜಾಗರಣ ವೇದಿಕೆಯಲ್ಲಿ ಆ್ಯಕ್ಟಿವಿಸ್ಟ್ ಆಗಿದ್ದಂಥ, ಹಿಂದೂ ಸಂಘಟಕನಾಗಿ ಅಬ್ಬರಿಸ್ತಾ ಇದ್ದಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅಲ್ಲಿನ ರಿಕ್ಷಾ ಚಾಲಕ ಮಾಲಕರ ಸಂಘದ, ಉಜಿರೆ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷನೂ ಕೂಡ ಆಗ್ತಾನೆ. ಆ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಒಂದು ಕರಾರನ್ನು ತಂದಿರ್ತಾರೆ ಅವರು. ಏನು, ಅಲ್ಲಿ ಆಟೋದವರು, ನೀವು ಉತ್ತರ ಕರ್ನಾಟಕ ಬೇರೆ ಬೇರೆ ಭಾಗದಿಂದ ಬರುವಂಥ ಭಕ್ತರು ಅಲ್ಲಿ 70 ರೂಪಾಯಿ 60 ರೂಪಾಯಿ ಬಸ್ ಟಿಕೆಟ್ ಮಾಡ್ಕೊಂಡು ಬಂದರೆ ಆಟೋದಲ್ಲಿ ಇಲ್ಲಿ ಬೇಕಾಬಿಟ್ಟಿ ದರವನ್ನು ಮಾಡುವಂಥದ್ದು, ಜೀಪ್ನವರು ಹೇಳದಷ್ಟು ಕೊಡಬೇಕು ಅನ್ನುವಂಥದ್ದು, ಈ ಹಗಲು ದೋರಣೆ ಮಾಡುವಂಥದ್ದು, ಈ ತರಹದ ದೂರುಗಳು ಬಂದಾಗ ಅಲ್ಲಿನ ಧರ್ಮಾಧಿಕಾರಿಗಳು, ಇಲ್ಲಿ ನಮ್ಮಲ್ಲಿ ಯಾರೇ ಆಟೋದವರು ಇರಲಿ ಅವರಿಗೆ ಒಂದು D ನಂಬರ್ ಅಂತೇಳಿ ನಾವು ಕೊಡ್ತೇವೆ, ಆ D ನಂಬರ್ ಮೂಲಕ ಅದರಲ್ಲಿ ದರ ಪಟ್ಟಿಯನ್ನು ಅವರು ನಿಗದಿಪಡಿಸಬೇಕು, ಅಂಥವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಅಂತೇಳಿ ಹೇಳಿದಾಗ ಉಜಿರೆಯವರಿಗೂ ಮತ್ತು D ನಂಬರ್ ಆಟೋದವರಿಗೂ ಒಂದು ಸಂಘರ್ಷ ಸ್ಟಾರ್ಟ್ ಆಗ್ತದೆ. ಅದೇನು ಧರ್ಮಸ್ಥಳದವ್ರದ್ದು ಇದು ಆ ಥರ ಏನು ಆಟೋದವ್ರದ್ದು ದಬ್ಬಾಳಿಕೆ ಅನ್ನೋ ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಇಲ್ಲಿ ಬಂದು ಬಲವಂತವಾಗಿ ಆ ಆಟೋ ಚಾಲಕರನ್ನು ಕ್ಯೂ ನಿಲ್ಲಿಸಲಿಕ್ಕೆ ಟ್ರೈ ಮಾಡಿದಾಗ ಆಟೋ ಚಾಲಕರು ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಹೊಡೆದು ಕಳಿಸ್ತಾರೆ. ಇದು ಧರ್ಮಸ್ಥಳದವರು ನನಗೆ ಹೊಡೆಸಿದ್ರು ಅಂತೇಳಿ ಮಹೇಶ್ ಶೆಟ್ಟಿ ತಿಮರೋಡಿಯ ತಲೆಯಲ್ಲಿ ಮತ್ತೊಂದು ದ್ವೇಷ ಶುರುವಾಗ್ತದೆ. ಆದರೆ ಆ ದ್ವೇಷ ಸ್ಫೋಟಗೊಳ್ಳಲಿಕ್ಕೆ ಅಂಥ ಒಂದು ವೇದಿಕೆ ಆಗಿರಲಿಲ್ಲ. ಅದು ಒಳಗಿಂದ ಒಳಗೆ ಬೆಂಕಿ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇತ್ತದು. ಅದರ ನಂತರ ಒಂದು ಎಂಜಿನಿಯರಿಂಗ್ ಕಾಲೇಜನ್ನು, ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಅಂಥೇಳಿ ಧರ್ಮಸ್ಥಳದವರು ನಿರ್ಣಯ ಮಾಡ್ತಾರೆ. ಅದಕ್ಕಾಗಿ ಅವರು ಜಾಗವನ್ನು ಖರೀದಿ ಮಾಡ್ತಾರೆ. ಇಂಥ ಭಾಗದಲ್ಲಿ ಜಾಗವನ್ನು ಅವರು ಗುರುತು ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಈ ಲ್ಯಾಂಡ್ ಡೀಲಿಂಗ್ ಮಾಡ್ತಾ ಇದ್ದಂಥ ಮಹೇಶ್ ಶೆಟ್ಟಿ ಎನ್ನುವ ವ್ಯಕ್ತಿಗೆ ಸಿಗುತ್ತೆ. ಆ ಮನುಷ್ಯ ಅಲ್ಲಿನ ಒಂದು ಯಾವುದೋ ಒಂದು ಫ್ಯಾಮಿಲಿ, ಅದು ಅವರ ಫ್ಯಾಮಿಲಿಯ ಅಷ್ಟೂ ಜಾಗವನ್ನು ಈತನ ಸಹೋದರ ದುಬೈನಲ್ಲಿ ಮೋಹನ್ ಶೆಟ್ಟಿ ಅಂತ ಹೇಳಿದರು, ಅವರ ಬಂಡವಾಳವನ್ನು ಹೂಡಿಕೆ ಮಾಡಿ ಆ ಜಾಗವನ್ನು ಖರೀದಿ ಮಾಡಿ ಇವರಲ್ಲಿ ಆ ಲ್ಯಾಂಡನ್ನು ಮಾರುವಂತಹ ಎಲ್ಲ ಒಂದು ಯೋಚನೆಗಳನ್ನು ಮಾಡಿದಾಗ ಅದಕ್ಕಿಂತ ಮುಂದಿರುವಂಥ ರಘುರಾಮ್ ಶೆಟ್ಟರ ಜಾಗವನ್ನು ಅವರು ಖರೀದಿ ಮಾಡ್ತಾರೆ. ರಘುರಾಮ್ ಶೆಟ್ಟರ ಜಾಗಕ್ಕೆ ಬಾರ್ಡ್ರ್ ಹಾಕಿದಾಗ ಮಹೇಶ್ ಶೆಟ್ಟರ ಜಾಗಕ್ಕೆ ಹೋಗಲಿಕ್ಕೆ ಕಾಲು ದಾರಿ ಮಾತ್ರ ಉಳಿಯುವಂಥದ್ದು. ಇದರಲ್ಲಿ ಹೂಡಿದ ಬಂಡವಾಳವೂ ಕೂಡ ಹೋಯಿತು. ಭಾಳ ಸಿಟ್ಟು ಬಂತು, ಇವರು ನನ್ನ ವಿರುದ್ಧನೇ ಇದ್ದಾರೆ ಅನ್ನುವಂಥ ಒಂದು ಸಿಟ್ಟು, ಇದೆಲ್ಲ ಒಟ್ಟಾಗ್ತಾ ಬಂದು ಮತ್ತೆ ಆ ಸಿಟ್ಟು ದ್ವೇಷ ಮೂರನೇ ಹಂತ ಯಾವಾಗ ಬರೋದು ಅಂತ ಕೇಳಿದರೆ, ಇದು ಭಾಳ ಚೆನ್ನಾಗಿದೆ. ಬಹುಶಃ ಯಾರಿಗೂ ಈ ಕಥೆಗಳು ಸ್ಪಷ್ಟವಾಗಿ ಗೊತ್ತಿಲ್ಲ. ನಿಮಗೆ ಉಜಿರೆಯ ದನಿಗಳು ಅಂಥೇಳಿ, ನೀವು ಯಾರು ಅಂತ ಕೇಳಿ, ಇವತ್ತು 2 ಸಾಲು ಉಜಿರೆಯಲ್ಲಿ ನಿಮಗೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿವೆ. ಅದರ ದನಿಗಳು ವಿಜಯ ರಾಘವ ಪಡಿವಟ್ನಾಯ ಅಂತೇಳಿ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ದನಿಗಳವರು, ಅದರ ಮುಖ್ಯಸ್ಥರು. ಬಹಳ ಒಳ್ಳೆ ಮನುಷ್ಯ, ವೃದ್ಧ ಬ್ರಾಹ್ಮಣ, ಸತ್ಯ ಅಂದರೆ
ದೇವರು ಅಂತ ಹೇಳಿ ಯಾರನ್ನಾದರೂ ಕರೆಯೋದಿದ್ರೆ ಆ ಪಡುವಟ್ನಾಯರ ಅಂತ ಹೇಳಿ ಆ ಉಜಿರೆಯ ಇವತ್ತು 20,000 30,000 ಬಾಡಿಗೆ ಪಡೆಯಬಹುದಾದಂಥ ಆ ಕಮರ್ಷಿಯಲ್ ಕೋಣೆಗಳಿಗೆ 3,000 2,000 ರೂಪಾಯಿ ಬಾಡಿಗೆಗೆ ಅವರು ಕೊಡ್ತಾ ಇದ್ದಾರೆ. ಅವ್ರ ಕುಟುಂಬ ಇವತ್ತು ಅಲ್ಲಿದೆ, ಶರಶ್ಚಂದ್ರ ಪಡಿವಟ್ನಾಯ ಅಂತೇಳಿ. ಈ ಮನುಷ್ಯ ಹೋಗಿ ಇವ್ರದ್ದು ಬೇಕಾದಷ್ಟು ಜಾಗ ಇದೆಯಲ್ಲ, ಅವ್ರದ್ದು ಒಂದು 2 ಎಕರೆ ಜಾಗ ನನಗೆ ಕೊಡಬೇಕು, ನಿಮ್ಮ ಹತ್ರ ಬೇಕಾದಷ್ಟು ಜಾಗ ಇದೆ ರೀ, ಕೊಡಿ ನಂಗೊಂದು 2 ಎಕರೆ, ನಾನಿಲ್ಲಿ ಗಣೇಶೋತ್ಸವ ಮಾಡಿಸ್ತೀನಿ, ಅದು ಮಾಡಿಸ್ತೀನಿ, ಇದು ಮಾಡ್ತೀನಿ ಅಂತೇಳಿ ದಬ್ಬಾಳಿಕೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆಗ ವಿಜಯರಾಘವ್ರು ಅವ್ರೇನು ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಅಲ್ಲೊಂದು ಕಾಂಪ್ಲೆಕ್ಸ್ ಆಗ್ತಾಯಿದ್ದಾಗ ಅದ್ರಲ್ಲಿ ಒಂದು ಕೋಣೆ ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ, ಫ್ರೀ, ಏನೋ ದುಡ್ಡಿಗೆಲ್ಲ ಫ್ರೀಯಾಗಿ ಕೊಡ್ತೀನಿ. ಇಲ್ಲ, ಇವನೇನು ಮಾಡ್ತಾನೆ, ಅದನ್ನು ಕೇಳೋದಿಲ್ಲ. ಇವನು ತನ್ನ ಜನಗಳನ್ನು ಕರ್ಕೊಂಡು ಬಂದು ಆ ಜಾಗಕ್ಕೆ ಬೇಲಿ ಹಾಕಿಸ್ತಾನೆ. ಇದನ್ನು ಮುಟ್ಟಿದರೆ ನಿಮ್ಮ ಮೇಲೆ ಕೇಸ್ ಮಾಡಿಸ್ತೇನೆ, ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿಸ್ತೇನೆ ಅಂತೇಳಿ ಥ್ರೆಟ್ ಮಾಡಿ ಅವರಿಗೆ ಬಾಯಿಗೆ ಬಂದಾಗ ಬೈತಾನೆ. ಬಾಯಿಗೆ ಬಂದಾಗೆ ಕೇಳಿಸ್ಕೊಂಡ ಜನರಲ್ಲಿ ಆಕ್ರೋಶ ಬೆಂಕಿ ಹೇಳುತ್ತೆ. ಇವರು ಪಡುವಟ್ನಾಯರು ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿಯ ಮುಂದೆ ಪ್ರಾರ್ಥನೆಯನ್ನು ಮಾಡಿ, ಅಣ್ಣಪ್ಪ ಸ್ವಾಮಿಗೆ ಪ್ರಾರ್ಥನೆ ಮಾಡಿ, ಒಂದು ಆ ತಂಬಿಗೆ ನೀರನ್ನು ತಂದು ಜನಾರ್ದನ ಸ್ವಾಮಿಗೆ ಪ್ರಾರ್ಥನೆ ಮಾಡಿ ನೀನೇ ನೋಡ್ಕೊಳ್ಬೇಕು ಅಂತೇಳಿ ಬಿಟ್ಟುಬಿಡ್ತಾರೆ ಅವರು. ಈ ರೌಡಿಯ ವಿರುದ್ಧ ನನಗೆ ಹೋರಾಟ ಮಾಡೋಕ್ಕಾಗೋದಿಲ್ಲ, ಇದು ದೇವರು ನೋಡ್ಕೊಳ್ಳಿ ಅಂತೇಳಿ ಬಿಟ್ಟುಬಿಡ್ತಾರೆ. ಭಾಳ ಹಿರಿಯರವರು, ಕೇಳಿ ನೀವು ಉಜಿರೆಗೆ ಹೋಗಿ. ಆಗ ಈ ಧರ್ಮಸ್ಥಳದಿಂದ ಈ ವಿಷಯ ತಿಳ್ಕೊಂಡಂಥ ಒಂದಿಷ್ಟು ಜನ ಮತ್ತು ಉಜಿರೆಯ ಊರಿನವರು ಇವನ ಹಾಕಿದಂಥ ಬೇಲಿಯನ್ನು ಒಡೆದು ಒಗಾಯಿಸಿಬಿಡ್ತಾರೆ. ಇದನ್ನು ಮಾಡಿಸಿದ್ದು ಕೂಡ ಯಾರು ಅಂತ ಅಂದ್ಕೊಳ್ತಾನೆ ಅವನು? ಯಾರು? ಧರ್ಮಸ್ಥಳದವರು. ಇದನ್ನು ಮಾಡಿದ ಅಂದರೆ ಈ ಧರ್ಮಸ್ಥಳದವರು ನನಗೆ ಒಟ್ಟಾರೆ ಒಂದು 2 ಎಕರೆ ಜಾಗ ಒಳಗೆ ಹಾಕೋತಾ ಇದ್ದೆ, ಇದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ನೀವು ನೋಡ್ಬೋದು, ಆ ವಿಶ್ವನಾಥ್ ಶೆಟ್ಟರ್ ಜಾಗಕ್ಕೆ ಬೇಲಿ ಹಾಕಂಡ. ಸ್ವಂತ ಭಾವ ಶಂಕರ್ ಶೆಟ್ಟರು ಕಣ್ಣೀರಿಟ್ಟರು ಮೀಡಿಯಾದ ಮುಂದೆ, ನನ್ನ ಜಾಗ ಒಳಗೆ ಹಾಕ್ಕೊಂಡ, ನನಗೆ ಹೊಡೆದ ಅಂತೇಳಿ. ಅಂತ ರಾಕ್ಷಸ ಅವನು. ಇದು ಅವನಿಗೆ ಮತ್ತೊಂದು ಸಿಟ್ಟಿಗೆ ಕಾರಣ ಆಯಿತು. ಈ ಧರ್ಮಸ್ಥಳದವ್ರು ಹೆಂಗಾದರೂ ಮಾಡಿ ಕಲಿಸ್ಬೇಕು ನಾನು ಅಂಥೇಳಿ ಆ ಮನುಷ್ಯ ಕಾಯ್ತಾ ಇದ್ದ. 2012ನೇ ಇಸವಿಯ ತನಕವೂ ಕೂಡ ಧರ್ಮಸ್ಥಳದಲ್ಲಿ ಇರುವಂಥ ನೌಕರ ವೃಂದದಿಂದ ಈತ ಚಂದ ವಸೂಲಿ ಮಾಡ್ತಾ ಇದ್ದ. ಅವನಿಗೆ ಹೆದರ್ಕೊಂಡು ಕೊಡ್ತಾ ಇದ್ರು, ಅವನಿಗೆ ನಮ್ಮ ಅಣ್ಣ ಅಂತ ಹೇಳ್ಕೊಂಡು ಕೊಡ್ತಾ ಇದ್ರು, ಗೊತ್ತಿಲ್ಲ. ಅಲ್ಲೇ ಕೆಲಸ ಮಾಡ್ಕೊಂಡು ಇವನಿಗೂ ದುಡ್ಡು ಕೊಟ್ಟವರಿದ್ದಾರೆ. ಧರ್ಮಸ್ಥಳದಿಂದಲೂ ದುಡ್ಡನ್ನು ತೊಗೊಂಡು ಬರ್ತಾ ಇದ್ದ ಆತ. ಈ 2013ನೇ ಇಸ್ವಿಯಲ್ಲಿ ಈ ಪ್ರಕರಣಕ್ಕೆ ಆತ ಎಂಟರ್ ಆಗ್ತಾನೆ. ಸೌಜನ್ಯ ಹೋರಾಟ ಹಾದಿ ತಪ್ಪಿದ್ದು ಎಲ್ಲಿ, ಆ ಸಬ್ಜೆಕ್ಟ್ಗೆ ಈಗ ಕನೆಕ್ಟ್ ಆಗೋದು ನಾನು. ಸೌಜನ್ಯ ಎನ್ನುವಂಥ ಒಂದು ನಿಷ್ಪಾಪಿ ಹತಭಾಗ್ಯ ಹೆಣ್ಣು ಮಗುವಿನ ರೇಪ್ ಆ್ಯಂಡ್ ಮರ್ಡರ್ ಆಗ್ತದೆ. ಎಲ್ರಿಗೂ ಆ ಹಿಂದಿನ ದಿನ ರಾತ್ರಿ ಎಲ್ಲ ಹುಡುಕ್ತಾರೆ. ಒಂದು 50-60 ಜನ ಇದ್ದರು. ಇವನು ಹೇಳುವಾಗ 600-700 ಜನ ಇಲ್ಲ. ಆಗ ರೋಡ್ ಇದ್ದದ್ದು ಇಷ್ಟು ಸಣ್ಣದಿತ್ತು. ಈಗ ರೇವಣ್ಣ ಅವರು PWD ಮಿನಿಸ್ಟರ್ ಆದ ನಂತರ ಅದನ್ನು ಅಗಲ ಮಾಡಿರುವಂಥದ್ದು. ಆ ಏನು ಬುಷಸ್ ಹತ್ರ ಪಕ್ಕದ ಹುಲ್ಲಿನ ಈ ಪೊದೆಗಳಲ್ಲಿ ಅಲ್ಲೆಲ್ಲ ಹುಡುಕಿದ್ರು ಆ ದಿನ ರಾತ್ರಿ. ಮರುದಿನ ಬೆಳಿಗ್ಗೆ 11 ಗಂಟೆ 10:30-11 ಗಂಟೆಯ ಹೊತ್ತಿಗೆ ಆ ತೊರೆಯ ಆಚೆ ಇರುವಂಥ ಕಾಡು ಜಾಗದಲ್ಲಿ ಆ ಹೆಣ್ಣಿನ ಶವ ಸಿಗ್ತದೆ. ಒಂದು ರೀತಿಯಲ್ಲಿ ಇಡೀ ಧರ್ಮಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹೇಳ್ತದೆ. ಅದರ ಮರುದಿನ, ಬಾಡಿ ಸಿಕ್ಕಿದ ಮರುದಿನ ಒಬ್ಬ ಅನುಮಾನಾಸ್ಪದ ವ್ಯಕ್ತಿಯೊಬ್ಬ ಬಾಹುಬಲಿ ಬೆಟ್ಟದಲ್ಲಿ ಸಿಗ್ತಾನೆ. ಆತನ ಪ್ರಶ್ನೆ ಮಾಡಿದಾಗ, ಆತ ಓಡಲು ಪ್ರಯತ್ನ ಪಟ್ಟಾಗ ಅವರು ಹಿಡಿದು ವಿಚಾರಿಸಿ ಪೊಲೀಸರ ಕೈಗೆ ಕೊಟ್ಟು, ಪೊಲೀಸರು ಆತನ ಎನ್ಕ್ವೈರಿ ಮಾಡಿದಾಗ ಆತ ಆ ಹುಡುಗಿಯ ಅತ್ಯಾಚಾರದಲ್ಲಿ ಒಳಗೊಂಡಿದ್ದಾನೆ ಎನ್ನುವುದು ಗೊತ್ತಾದ ನಂತರ ಆತನ ಬಂಧನ ಆಗತ್ತೆ. ಆ ಸಂದರ್ಭದಲ್ಲಿ ಇಡೀ ಉಜಿರೆ ಬೆಳ್ತಂಗಡಿ ಆ ಭಾಗದ ಜನ ಪೊಲೀಸ್ ಠಾಣೆಯ ಮುಂದೆ ಬಂದು ಆ ವ್ಯಕ್ತಿಯನ್ನು ನಮಗೆ ಕೊಡಿ ಅಂಥೇಳಿ, ಅವನಿಗೆ ನಾವು ಶಿಕ್ಷೆ ಕೊಡ್ತೀವಿ ಅಂಥೇಳಿ. ಯಾಕಂದರೆ ಇಡೀ ಜನ ಆ ಮಗುವಿನ ಆ ಚಿತ್ರಣದ ಬಗ್ಗೆ ಬಾಯಿಂದ ಬಾಯಿಗೆ ಹರಡಿ ಆ ಸುದ್ದಿಯನ್ನು ಕೇಳಿ ಆಕ್ರೋಶಿತರಾಗಿದ್ದರು. ಆ ಸಂದರ್ಭದಲ್ಲಿ ಒಂದು ಗಲಾಟೆ ಆಗ್ತದೆ. ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಧಕ್ಕೆ ತಂದಂಥ ಪ್ರಕರಣ ಆಗುತ್ತೆ. ಆ ಸಂದರ್ಭದಲ್ಲಿ ಕೇಶವ ಬೆಳಾಲ್ ಅನ್ನೋರ ಮೇಲೆ ಪೊಲೀಸರು ಕೈ ಮಾಡ್ತಾರೆ. ಅವ್ರ ಮೇಲೆ ಪೊಲೀಸರ ಮೇಲೆ ಅವರು ಕೇಸ್ ಮಾಡ್ತಾರೆ ಎನ್ನುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ಯಾರು ಕಾರಣ ಅಂತೇಳಿ ಆ SP ಬಂದು ಕೇಳಿದಾಗ, ಇದೆಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯ ಜನ ಮಾಡಿರೋದು ಅಂತೇಳಿ ಹೇಳಿದಾಗ ಆತನ ಮೇಲೆ ಒಂದು ಪಿಟ್ಟಿ ಕೇಸ್ ದಾಖಲಾಗತ್ತೆ. ಹಿಂದೆ 307ನ ಕಾರಣಕ್ಕೆ ಅವನು ಬಚಾವಾಗಿ, ಇನ್ಯಾವುದೋ ಗಲಭೆಯ ಕಾರಣಕ್ಕೆ ಆತನನ್ನು ಮಂಜುನಾಥ್ ಶೆಟ್ಟಿ ಪೊಲೀಸು ಕರ್ಕೊಂಡೋಗಿ ಇಡೀ ದಿನ ಠಾಣೆಯಲ್ಲಿ ನಿಲ್ಲಿಸಿದ್ರು. ಆ ಹೆದರಿಕೆಗೆ ಅವನು ಊರು ಬಿಟ್ಟು ಓಡಿ ಹೋಗ್ತಾನೆ. ಅದರ ನಂತರ ಸೋಮನಾಥ ನಾಯಕ್ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಒಂದು ಸೇರಿಕೊಂಡು ಈ ಪ್ರಕರಣವನ್ನು ಧರ್ಮಸ್ಥಳದವರ ತಲೆಗೆ ಕಟ್ಟಬೇಕು ಎನ್ನುವ ಕಾರಣಕ್ಕೆ ಸಂಚನ್ನು ರೂಪಿಸ್ತಾರೆ. ಕೇಮಾರು ಸ್ವಾಮಿಗಳು ಬರುವ ದಿವಸ
ಮಹೇಶ್ ಶೆಟ್ಟಿ ತಿಮರೋಡಿ ಫಸ್ಟ್ ಅಲ್ಲಿಗೆ ಎಂಟ್ರಿ ಕೊಡೋದು ಸೌಜನ್ಯಳ ಮನೆಗೆ. ಅದನ್ನು ಹೋರಾಟವಾಗಿ ಮಾಡಬೇಕು, ಇದು ಸಂತೋಷ ಅಲ್ಲ ಎನ್ನುವಂಥ ರೀತಿಯ ಮಾತುಗಳಾಗ್ತದೆ. ಇದರಿಂದ ಬೇರೆ ಯಾರು ಇದ್ದಾರೆ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತದೆ. ಪೊಲೀಸ್ ತನಿಖೆ ಬೇಡ, COD ತನಿಖೆ ಆಗಬೇಕು ಅಂತ ಆಗ್ತದೆ. ಆ ಸಂದರ್ಭದಲ್ಲಿ ಧರ್ಮಾಧಿಕಾರಿಗಳು ಆ ಹಿಂದೆ ಇವರಿಗೆ ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಇದ್ದರು, ಅವರಿಗೆ ಅವರೇ ಫೋನ್ ಮಾಡಿ ಇದನ್ನು ಭಾಳ ಏನು ಪರಿಪೂರ್ಣವಾಗಿ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ವೀರೇಂದ್ರ ಹೆಗಡೆಯವರೇ ಕರೆ ಮಾಡಿ ಹೇಳಿರ್ತಾರೆ. ಅದರ ನಂತರ COD ತನಿಖೆ ಆಗಬೇಕು ಅಂತ ಹೇಳಿದಾಗ ಸರ್ಕಾರಕ್ಕೆ ವೀರೇಂದ್ರ ಹೆಗಡೆಯವರೇ ಒತ್ತಡವನ್ನು ಹಾಕುವಂಥದ್ದು. ಮುಂದೆ CBI ತನಿಖೆ ಆಗಬೇಕು ಅಂದಾಗಲೂ ಕೂಡ ವೀರೇಂದ್ರ ಹೆಗಡೆಯವರೇ ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂಥದ್ದು. ಆ ಪತ್ರಗಳು ಕೂಡ ನಮ್ಮಲ್ಲಿ ಇವೆ, ನಾವು ಸಂಗ್ರಹ ಮಾಡಿವೆ. ಇದರ ನಡುವೆ 1 ವರ್ಷಗಳ ಗ್ಯಾಪನ್ನು ತಗೊಂಡು 2013ರಲ್ಲಿ TV9ನ ಸ್ಟುಡಿಯೋದಲ್ಲಿ ಮಾವ ವಿಠಲಗೌಡ ಮತ್ತು ಸೌಜನ್ಯ ಮಗುವಿನ ತಾಯಿ ಕುಸುಮಾವತಿ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿಯವರು ಕಾಣಿಸಿಕೊಂಡು ಅಲ್ಲಿ 4 ಯುವಕರ ಹೆಸರು ಬರುವಂಥದ್ದು. ಒಂದು ನಿಶ್ಚಲ್ ಜೈನ್, ಹರ್ಷೇಂದ್ರ ಕುಮಾರ್ ಅವರ ಮಗ ನಿಶ್ಚಲ್ ಜೈನ್, ಮತ್ತು ಧೀರಜ್ ಜೈನ್, ಮಲ್ಲಿಕ್ ಜೈನ್, ಉದಯ್ ಜೈನ್ ಅಂಥೇಳಿ. ಧೀರಜ್ ಕೆಲ್ಲ ಅವರೆಲ್ಲ ಜೈನ ಕುಟುಂಬದವರೇ, ಹಾಗಾಗಿ ಇವರೇ ಮಾಡಿರುವುದು ಎನ್ನುವಂಥದ್ದು ಬರ್ತದೆ. ಅದರ ನಂತರದ ಬೆಳವಣಿಗೆಗಳು ಬಹುತೇಕ ನಿಮಗೆಲ್ಲ ಗೊತ್ತಿರ್ಬೋದು. ಈ ಯಾರು COD ಅದರ ನಂತರ ಸಾಕ್ಷಿ ಅಂಥೇಳಿ ಕುಟುಂಬದವ್ರನ್ನ ಪರಿಗಣಿಸಿದರು, ವಿಕ್ಟಿಮ್ ಕಡೆಯಿಂದ ಸಾಕ್ಷಿ ಅಂಥೇಳಿ. ಈ ಸಂತೋಷ್, ಈ ಸುಧಾಕರ್ ಶೆಟ್ಟಿಗಾರ್ ಕುಕ್ಕುಂದೂರು ಅಂತೇಳಿ ಅವರ ಮಗ ಸಂತೋಷ್ ಅನ್ನುವನು, ಅವನು ಶೃಂಗೇರಿಯ ಶಾರದಾ ಹೋಟ್ನಲ್ಲಿ ರವಿ ಅಂತ ಹೇಳುವ ಹೆಸರಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಸೆಪ್ಟೆಂಬರ್ 30ಕ್ಕೆ ಅವನು ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಅಂತೇಳಿ ಅವನನ್ನು ಬಿಡಿಸಿ ಅಲ್ಲಿಂದ ಕಳಿಸ್ಕೊಡ್ತಾರೆ. ಅವನು ಅದರ ನಂತರ ಧರ್ಮಸ್ಥಳಕ್ಕೆ ಬಂದು ಅದೇ ಸೌಜನ್ಯಳ ಮಾವ ವಿಠಲ್ನ ಹೋಟ್ಲಿಂದ ದಿನಕ್ಕೆ 2 ಊಟ ತಗೊಂಡು ಹೋಗ್ತಿದ್ದ ಅನ್ನೋದನ್ನು ಆ ಕಾಲಕ್ಕೆ ಹೇಳಿದವರು ಇದ್ದಾರೆ. ಅದೇ ದಿವಸ 4:30-4:15 ಸುಮಾರಿಗೆ ಅವನನ್ನು ಸೌಜನ್ಯಳ ಹಿಂದೆ ಈತ ನಡೆದುಕೊಂಡು ಹೋಗುವುದನ್ನು ನೋಡಿರುವಂಥ ಗೋಪಾಲ ಪೂಜಾರಿ ಎನ್ನುವಂಥ ಸಾಕ್ಷಿ ಇವತ್ತಿಗೂ ಕೂಡ ಅದೇ ಗುರುವಾಯನಕೆರೆಯಲ್ಲೇ ಇದ್ದಾರೆ. ಅವ್ರು ನೋಡಿದ್ದಾರೆ. ಅವರನ್ನು ಕೂಡ ಆ ಸಾಕ್ಷಿ ಪಟ್ಟಿಯಲ್ಲಿ ಅವರು ಇದ್ದರೂ ಕೂಡ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಸಾಕ್ಷಿಯಾಗಿ ಅವರನ್ನು ಪರಿಗಣಿಸೋದಿಲ್ಲ. ಸೌಜನ್ಯಳ ಕುಟುಂಬಕ್ಕೆ ಬೇರೆ ಬೇರೆ ವ್ಯಕ್ತಿಗಳನ್ನು ಕಳಿಸಿ ಇದೆಲ್ಲವೂ ಕೂಡ ಇದು ಎಲ್ಲದರ ಹಿಂದೆ ಧರ್ಮಸ್ಥಳದವರ ಕೈವಾಡ ಇದೆ, ಅವನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಈ ಹಿಂದೆ ಅವರು ಅವನೇ ಮಾಡಿದ್ದು ಅಂತ ಹೇಳಿದರು. ಮತ್ತು ಅವನು ಒಬ್ಬನೇ ಅಲ್ಲ, ಅವನ ಜೊತೆ ಬೇರೆ ಯಾರೋ ಇದ್ದಾರೆ ಅಂತ ಹೇಳ್ತಾ ಇದ್ರು. ಯಾವಾಗ ಆ TV9ಗೆ ಹೋದಂಥ ಸಂದರ್ಭದಲ್ಲಿ ಆ ವಿಡಿಯೋಗಳು ಇದೆ ಇವಾಗಲೂ ಕೂಡ. ಇದ್ರ ಜೊತೆಗೆ ಇನ್ನೂ 3 ಜನ ಇದ್ದಾರೆ. ಬೇರೆ ಒಂದು ರೆಸಾರ್ಟ್ನಲ್ಲಿ ಅತ್ಯಾಚಾರ ಮಾಡಿ ಬಾಡಿಯನ್ನು ತಂದು ಅಲ್ಲಿಗೆ ಹಾಕಿರುವಂಥದ್ದು, ಅವನನ್ನು ಕೂಡ ಅದರಲ್ಲಿ ಪಾಲುದಾರನ ಹಾಗೆ ಮಾಡುವಾಗ ಅವನ್ನ ಅದರಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಸುಳ್ಳು ಕಥೆಗಳನ್ನು ಅವರ ತಲೆಗೆ ಕಟ್ಟಿ ಬೇರೆ ಬೇರೆ ವ್ಯಕ್ತಿಗಳನ್ನು ಅವರ ಮನೆಗೆ ಕಳಿಸಿ ಒಟ್ಟಾರೆ ಅವರ ಬ್ರೈನ್ ವಾಶ್ ಮಾಡಿ ಇವರ ಕಡೆಗೆ ತಿರುಗಿಸ್ಕೊಳ್ತಾರೆ. ಆ ಜೈಲು ಶಿಕ್ಷೆಯ ಸಂದರ್ಭ ಸಂತೋಷ್ ರಾವ್ 3 ಬಾರಿ ಬೇಲ್ಗೆ ಅವನ ವಕೀಲರ ಮೂಲಕ ಅರ್ಜಿಯನ್ನು ಹಾಕಿಸಿದಾಗ 3 ಬಾರಿಯೂ ಕೂಡ ಬೇಲ್ ರಿಜೆಕ್ಟ್ ಆಗಿರುತ್ತೆ. ಅವನಿಗೆ ಯಾವಾಗ ಬೇಲ್ ಆಗತ್ತೆ ಕೇಳಿದರೆ, ಇಲ್ಲಿ ಟ್ರಯಲ್ ಸ್ಟಾರ್ಟ್ ಆದಾಗ ವಿಕ್ಟಿಮ್ ಕಡೆಯವರೇ ಹೋಗಿ, ಯಾರು ಸೌಜನ್ಯಳ ಮಾವ ಮತ್ತು ಸೌಜನ್ಯಳ ತಂದೆ, ಇನ್ನೊಬ್ಬ ಪುರಂದರ್ ಅಂತೇಳಿ ಇನ್ನೊಬ್ಬ ಮಾವ, ಕುಟುಂಬದ ಕಡೆಯವರೇ ಒಟ್ಟು 7 ಜನ ಯಾರು ಸಾಕ್ಷಿ ಅಂತೇಳಿ COD CBI ಎನ್ಕ್ವೈರಿ ಮಾಡಿ ಕೋರ್ಟಿಗೆ ಚಾರ್ಜ್ ಶೀಟನ್ನು ಹಾಕಿತ್ತು, ಅವರೇ ಅಲ್ಲಿ ವಿರುದ್ಧ ಸಾಕ್ಷಿಯನ್ನು ವಿಟ್ನೆಸ್ ಹಾಸ್ಟೆಲ್ ಅಂತೇಳಿ ಕಾನೂನಿನ ಪರಿಭಾಷೆಯಲ್ಲಿ ಕರೀತಾರೆ. ಆ ನಂತರ ಆ ಬೇಸನ್ನು ಇಟ್ಕೊಂಡು ಅವನಿಗೆ ಇಲ್ಲಿ ಬೇಲನ್ನು ಕೊಡಬೇಕು. ಯಾಕಂದರೆ ಸಂತ್ರಸ್ತೆಯ ಕುಟುಂಬದವರೇ ಆತ ನಿರಪರಾಧಿ ಅನ್ನೋ ರೀತಿಯಲ್ಲಿ ಸಾಕ್ಷಿಯನ್ನು ಹೇಳಿದ್ದಾರೆ. ಹಾಗಾಗಿ ಆತ ನಿರಪರಾಧಿ ಇರ್ಬೋದು ಅಂತೇಳಿ ಆ ಬೇಸ್ ಮೇಲೆ ಅವನಿಗೆ ಜಿತೇಂದ್ರ ಕುಂದೇಶ್ವರ್ರೆ ಆ ಬೇಸ್ ಮೇಲೆ ಅವನಿಗೆ ಬೇಲ್ ಮಂಜೂರಾಗುವಂಥದ್ದು. 6 ವರ್ಷ ಶಿಕ್ಷೆಯನ್ನು ಅನುಭವಿಸಿದ ಸಂತೋಷ್ ಅದರ ಕಾರಣಕ್ಕೆ ಬಿಡುಗಡೆಯಾಗ್ತಾನೆ. ಇಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತರು ನಾವು ಅಲ್ಲಿ ಹೋದಾಗ ನಮಗೆ ಬಹಳ ಗೊಂದಲಕರವಾದಂಥ ಒಂದು ಹೇಳಿಕೆಗಳನ್ನು ಅವರು ಕೊಡ್ತಾರೆ. ಸೌಜನ್ಯಳ ಮಾವ ವಿಠಲ್ ಗೌಡರು ಹೇಳ್ತಾರೆ, ನಮಗೆ SDPI ಮತ್ತು ಕಮ್ಯುನಿಸ್ಟ್ ಪಾರ್ಟಿಯವರೇ ನನಗೆ ಗಟ್ಟಿಯಾಗಿ ನಿಂತದ್ದು ಅಂತೇಳಿ. ದುರ್ದೈವವಶಾತ್ ಆಗ ನಾವು ವಿಡಿಯೋ ಮಾಡಲಿಕ್ಕೆ ತಯಾರಿ ಮಾಡಿರಲಿಲ್ಲ, ಏನು ವಿಡಿಯೋ ಕ್ಯಾಮರಾ ಆನ್ ಮಾಡಿರಲಿಲ್ಲ. ಅವ್ರನ್ನ ಸೌಜನ್ಯ ಅಂತೇಳಿ ಒಂದು ಹೋಟೆಲ್ ಮಾಡ್ಕೊಂಡಿದ್ರಲ್ಲಿ ಅಲ್ಲಿಗೆ ಹೋಗಿ ನಾವು ಮಾತಾಡಿದಾಗ ಅವ್ರ ಮನೆಗೆ ಹೋಗಿ ಅವ್ರ ತಾಯಿಯನ್ನು ಮಾತಾಡಿಸಿ, ಅವರ ಮಾವನನ್ನು ಮಾತಾಡಿಸಿ, ಪುರಂದರ ಅವರ ಅಜ್ಜನನ್ನು ಮಾತಾಡಿಸಿ, ಇನ್ನೊಬ್ಬ ಮಾವ ಯಾರು ಹೋರಾಟ ಮಾಡ್ತಾಯಿದ್ರಾಗ ವಿಠಲ್ ಗೌಡರು ಅವ್ರು ಬೇಕು ಅಂತ ಹೋದಾಗ ಅವ್ರ ಹತ್ರ ಹೋದಾಗ, ಸರ್ ನಿಮಗೆ ಯಾರೆಲ್ಲ ಸಪೋರ್ಟ್ ಮಾಡಿದರು, ಏನು BJP ಅವರು ನಿಮಗೇನು ಸಪೋರ್ಟ್ ಮಾಡಲಿಲ್ವಾ ಅಂತ ಕೇಳಿದೆ.
ಅವ್ರು ಮಾಡಲಿಲ್ಲ, ನಮಗೆ SDPI ಅವರು ಮಾಡಿದ್ದಾರೆ, ಕಮ್ಯುನಿಸ್ಟ್ನವ್ರು ಮಾಡಿದ್ದಾರೆ, ಒಂದು ಸ್ವಲ್ಪ ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಅಂತ ಹೇಳಿದ ಅವನು. ಆಮೇಲೆ ಹಾಗೆಲ್ಲ ಮಾತಾಡಿದ ಮೇಲೆ ಅವನನ್ನು ನಾವು ಇಂಟರ್ವ್ಯೂ ಮಾಡಿದ್ದೀವಿ, ಅದರಲ್ಲಿ ಕೂಡ ರೆಕಾರ್ಡ್ ಆಗಿದೆ, ನಮಗೆ 1.5 ಕೋಟಿ ತನಕ ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾನೆ. ನಾನು ಹೇಳ್ತೇನೆ, ಸಂತ್ರಸ್ತರ ಕಡೆ ಅವರು ಖರ್ಚು ಮಾಡೋಕ್ಕೆ ಬರೋದಿಲ್ಲ, ನಿಮಗೆ ಏನು ಸರ್ಕಾರವೇ ಇವ್ರನ್ನ ಪ್ರಾಸಿಕ್ಯೂಟ್ರನ್ನ ನೇಮಕ ಮಾಡಿರ್ತದೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಅಂತೆಲ್ಲ ಕ್ರಾಸ್ ಕ್ವೆಶನ್ ಕೇಳ್ತಾ ಹೋದಾಗ ಪಬ್ಲಿಕ್ ಪ್ರಾಸಿಕ್ಯೂಟ್ರಿಗೆ ಇವ್ರು ದುಡ್ಡು ಕೊಟ್ಟಿದ್ದೀವಿ ಅಂತೇಳಿ ಒಪ್ಕೊಳ್ತಾನೆ. ಮೋಹಿತ್ ಕೊಳ್ತಾಗೆ ನಮ್ಮವರೇ ಅಂತ ಹೇಳ್ತಾನೆ. ಈ ವಿರುದ್ಧ ಮತ್ತು ಪರ ಇರುವ ಎರಡೂ ವಕೀಲರು ಈ ಒಂದು ದುಷ್ಟಕೂಟದ ಒಳಗಡೆ ಇದ್ದರು. ನಮ್ಗೆ ಅದರ ನಂತರ ಬಂದ ಮಾಹಿತಿ, ಈ ಮೋಹಿತ್ ಕೊಳ್ತಾಗೆ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಮತ್ತು ಈ ದುಷ್ಟಕೂಟದ ಇಬ್ಬರು ಸದಸ್ಯರು ಒಂದು ಹೋಟೆಲ್ನಲ್ಲಿ ಈ ಹಿಂದೆ ಮೀಟಿಂಗೂ ಮಾಡಿಬಿಟ್ಟಿದ್ದಾರೆ. ಇವತ್ತಿನ ತನಕ ಆ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಕೇರಳದಿಂದ ಬಂದಂಥ ವ್ಯಕ್ತಿ, ನಾನು CBIಯಿಂದ ನನಗೊಂದು ನೋಟಿಸ್ ಬರುತ್ತೆ, ನನಗೆ ನೀವು ಸಾಕ್ಷಿ ಕೊಡಿ, ನಿಮ್ಮ ಹತ್ರ ರೆಕಾರ್ಡ್ ಇದೆಯಾ ಅಂತ ಕೇಳಿದಾಗ ನಾನು CBI ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ದಾಖಲೆಯನ್ನು ಕೂಡ ನಾನು ಹಾರ್ಡ್ ಡಿಸ್ಕನ್ನೇ ಕೊಟ್ಟು ಕಳಿಸಿದ್ದೀನಿ ಅವರಿಗೆ. ಇವತ್ತಿನ ತನಕ ನನ್ನನ್ನು ಪ್ರಶ್ನೆ ಮಾಡಲಿಲ್ಲ, ನನ್ನ ಮೇಲೆ ಕೇಸನ್ನು ಸಹ ದಾಖಲು ಮಾಡಲಿಲ್ಲ. ಯಾಕಂದರೆ 100ಕ್ಕೆ 200% ಪಬ್ಲಿಕ್ ಪ್ರಾಸಿಕ್ಯೂಟ್ರನ್ನ ಇವರು ಖರೀದಿ ಮಾಡಿ ಇಡೀ ಆ ಹೋರಾಟದ ದಿಕ್ಕನ್ನು ತಪ್ಪಿಸಿದ್ದೇ ಇವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೂಲಕ ಇರುವ ಎಲ್ಲ ಸಾಕ್ಷಿ ಆಧಾರಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡದೆ ಆ ಸಂತೋಷ್ ಶೆಟ್ಟಿಗಾರ್ ಎನ್ನುವಂಥ ಸಂತೋಷ್ ರಾವ್ ಎನ್ನುವಂಥ ವ್ಯಕ್ತಿ ಈ ಪ್ರಕರಣದಲ್ಲಿ ಬೆನಿಫಿಟ್ ಆಫ್ ಡೌಟ್ ಅಡಿಯಲ್ಲಿ ಬಚಾವಾಗಿ ಹೊರಗಡೆ ಬರುವಂಥದ್ದು. ನೀವು ಇವತ್ತು ಅವರು ಸಾಕಿದ ಯೂಟ್ಯೂಬರ್ಗಳು ಹೇಳುವ ಪ್ರಕಾರ ಆತನೊಬ್ಬ ನಿರಪರಾಧಿ ಅಂತೇಳಿ ಕೋರ್ಟ್ ಹೇಳಿದೆ ಅಂತ ಹೇಳ್ತಾ ಇದೆ. ಆ ಕೋರ್ಟ್ಸನ್ನು ಅಥವಾ ಆ ಜಡ್ಜ್ಮೆಂಟ್ ಕಾಪಿಯ ಆರ್ಡರ್ ಶೀಟನ್ನು ಯಾರಾದರೂ ನನಗೆ ತಂದು ಕೊಡಿ. ನೀವು ಬೆನಿಫಿಟ್ ಆಫ್ ಡೌಟ್ ಅಂತೇಳಿ ಭಾಳ ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ. ನಿಮಗೆ ರೇಖಾ ಅಂತೇಳಿ ಒಂದು ನ್ಯಾಯಪೀಠ ಅವರು ಇದನ್ನು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಅವರು ಬರೀತಾರೆ, ಸೋಮನಾಥ್ ನಾಯಕ್ ಎನ್ನುವಂಥ ವ್ಯಕ್ತಿ ನನಗೆ ಧರ್ಮಸ್ಥಳದ ಮೇಲೆ ಈ ಥರ ಆರೋಪಗಳಿವೆ ಅನ್ನೋ ರೀತಿಯಲ್ಲಿ ಒಂದು ಪತ್ರವನ್ನು ಬರೆದಿದ್ದಾರೆ ಅಂತೇಳಿ ಅವರು ಉಲ್ಲೇಖ ಮಾಡ್ತಾರೆ. ಇದರ ಅರ್ಥ ನ್ಯಾಯಮೂರ್ತಿಗಳ ಮೇಲೂ ಕೂಡ ಪ್ರಭಾವ ಬೀರುವಂಥ ಪ್ರಯತ್ನವನ್ನು ಇವರು ಮಾಡಿದರು. ಇವರಿಷ್ಟು ದಾಳಿಯನ್ನು ಮಾಡಿದ್ರಲ್ಲ, ಇಷ್ಟು ಸಂಚನ ಹೂಡಿದ್ರಲ್ಲ, ನಾಳೆ ಅವರಿಗೆ ಕೇಸ್ ಆಗತ್ತೆ, ಅವರು ಜೈಲಿಗೆ ಹೋಗ್ತಾರೆ, ಇನ್ನೇನೋ ಆಗತ್ತೆ. ಆದರೆ ಇಡೀ ವಿಶ್ವದಾದ್ಯಂತ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಅವರು ದಾಳಿಯನ್ನು ಮಾಡಿದ್ರಲ್ಲ, ಇದನ್ನು ಏನು ಮಾಡಬೇಕು ಹೇಳಿ? ನೀವೆಲ್ಲರೂ ಸಜ್ಜನರು ಮೌನವಾಗಿ ಸುಮ್ಮನೆ ಇದ್ದ ಕಾರಣಕ್ಕೆ ಇದೆಲ್ಲ ಸಾಧ್ಯ ಆಯಿತು. ಅವತ್ತೇ ನೀವು ಪ್ರಶ್ನೆ ಮಾಡಿದರೆ ಇವತ್ತು ಹೀಗೆ ಆಗ್ತಾ ಇರಲಿಲ್ಲ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತೇಳಿ ನಾವೆಲ್ಲ ಕಟ್ಟಿಕೊಂಡಿದ್ದೇವೆ. ನಮಗೆ ಬಹಳ ದೊಡ್ಡ ಶಕ್ತಿಯನ್ನು ಇವತ್ತು ಹಿಂದೂ ಜಾಗರಣ ವೇದಿಕೆಯ ಮುಖಂಡರಾದಂಥದ್ದು ಕೇಶವಮೂರ್ತಿ ಅವರು ಇವತ್ತು ಬಹಿರಂಗವಾಗಿ ಹೇಳಿದರು. ಹಿಂದೂ ಜಾಗರಣ ವೇದಿಕೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಜೊತೆ ಸಂಪೂರ್ಣವಾಗಿದೆ ಅಂಥೇಳಿ ನೀವೆಲ್ಲರೂ ಕೂಡ ನಮ್ಮ ಜೊತೆಗೆ ಬನ್ನಿ, ಈ ಸಂಚನ್ನು ಧೂಳಿ ಮಾಡೋಣ, ಈ ಷಡ್ಯಂತ್ರವನ್ನು ಬಯಲುಗೊಳಿಸೋಣ, ಈ ಸಂಚಿನ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಸಂಘಟಿಸೋಣ. ಈಗ ಆಗಲೇ ಹೇಳಿದರು, ಇವತ್ತು ಧರ್ಮಸ್ಥಳದ ತನಕ ಬಂದು ನಿಂತಿದ್ದಾರೆ, ನಾಳೆ ನಿಮ್ಮ ಊರಿನ ದೇವಸ್ಥಾನದ ತನಕ ಬರ್ತಾರೆ. ಇದರ ಹಿಂದೆ ಯಾರು ಇದ್ದಾರೆ, ಯಾರು ಹೆಂಗೆ ಬಂದು ಸೇರಿಕೊಂಡ್ರು ಎಲ್ಲವನ್ನ ಮುಂದಿನ ಸೆಮಿನಾರ್ನಲ್ಲಿ ಹೇಳ್ತಾರೆ. ಧರ್ಮಸ್ಥಳದ ಮೇಲೆ ಯಾಕೆ ಶತ್ರುಗಳ ಸೃಷ್ಟಿಯಾದರೂ ಮತ್ತೆ ಸೌಜನ್ಯ ಹೋರಾಟ ಹಾದಿ ತಪ್ಪಿತಿಲ್ಲಿ ಅನ್ನೋದನ್ನು ಹೇಳಿದ್ದೀನಿ ಅಂತ ಅಂದ್ಕೊಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹರ ಹರ.